ಹೆಸರು ಲಕ್ಷ್ಮಮ್ಮ ಅಂತ. ಅಯ್ಯಪ್ಪ ವೆಂಕಟೇಶಪ್ಪ ಅನ್ನೋರು ನಮ್ಮ ರಿಲೇಷನ್ನೇ. ನಮಗೆ ಅವ್ರ ಅಕ್ಕನ ಮಗಳು ನಮ್ಮ ತಮ್ಮನಿಗೆ ಮಾಡ್ಕೊಂಡಿರೋದು. ಪಟಾಕಿ ಚೀಟಿ, ವರಮಹಾಲಕ್ಷ್ಮಿ ಚೀಟಿ ಎಲ್ಲ ಹಾಕ್ತಾಯಿದ್ರಿ. ಸುಮಾರು ಒಂದು 450 ಜನ ಕಟ್ತಾಯಿದ್ರು. ತಿಂಗಳಿಗೆ ಬಂದು 4,32,000 ಕಟ್ತಾಯಿದ್ರಿ. ಎಷ್ಟು ವರ್ಷದಿಂದ? ಸುಮಾರು 5-6 ವರ್ಷದಿಂದ ಕಟ್ತಾಯಿದ್ರಿ ಸರ್. ಇದುವರೆಗೂ ಸರಿಯಾಗಿ ಕರೆಕ್ಟಾಗಿ ಕೊಟ್ಕೊಂಡು ಬಂದಿದ್ದಾರೆ. ಈ ವರ್ಷ ಮಾತ್ರ ಹಿಂಗೆ ಮಾಡಿದ್ದಾರೆ. ನಾವು ಬಂದು 8ನೇ ತಿಂಗಳಲ್ಲಿ ಕೇಳಿದ್ರೆ 8ನೇ ತಿಂಗಳಲ್ಲಿ ಓಡೋಗ್ಬಿಟ್ಟಿದ್ನು, ಕಾಸು ಕೊಟ್ಟಿಲ್ಲ. ಆಮೇಲೆ ಹೋಗಿ ಅವ್ರ ಮನೇಲೆಲ್ಲ ಮಾತಾಡಿದ್ರಿ, ಅಲ್ಲಿ ರೆಸ್ಪಾನ್ಸ್ ಬಂದಿಲ್ಲ. ಅವರು ಎಲ್ಲ ಜಗಳ ಮಾಡಿ ಕಳಿಸ್ಬಿಟ್ರು ನಮ್ಮನ್ನು. ಆಮೇಲೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ. ಇಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಇವರು ರೆಸ್ಪಾನ್ಸ್ ಮಾಡಿಲ್ಲ. 9ನೇ ತಿಂಗಳಿಂದ ನಾವು ಇಲ್ಲಿ ಓಡಾಡಿರೋದು. ಉಲ್ಟಾ ನಮ್ಮ ಮೇಲೇ FIR ಮಾಡಿದ್ರು. ಆಮೇಲೆ ಏನು ಹೇಳಿದ್ರು, ಅಯ್ಯಪ್ಪನ ಬಂದಿದ್ದಾನೆ ಅಂತ ಮಾಹಿತಿ ಬಂತು ನಮಗೆ. ಬಂದು ಹೇಳಿದ್ರಿ ನಾವು ಪೊಲೀಸ್ನವ್ರಿಗೆ. ಹೇಳಿದ್ರೂ ಹೋಗಿ ನೀವೇ ಹಿಡ್ಕೊಬನ್ರಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಿನ್ನೆ ಯಾರೋ ಅವ್ರ ಊರಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಆಮೇಲೆ ಅಣ್ಣ ನಮ್ಮ ಹೆಸರು ಈ ಕೌನ್ಸಿಲರ್ ರಫಿ ಅಣ್ಣ ಅನ್ನೋರನ್ನ ಕರ್ಕೊಂಡು ಹೋದ್ರಿ ನಾವು. ಹೋದ್ರೆ ಅವ್ರ ಮನೆ ಹತ್ರ ಹೋಗಿದ ತಕ್ಷಣ ಅಲ್ಲೊಂದು 20-30 ಜನ ಫುಲ್ ಗಲಾಟೆ ನಮ್ಮ ಮೇಲೆ ಹೊಡೆಯೋಕ್ಕೆ ಬಂದರು. ಅದರಲ್ಲಿ ಒಂದು ಹುಡುಗಿನ ಹೊಡೆದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಆ ಅಣ್ಣ ಅನ್ನೋರು ಒಬ್ರು, ರಫಿ ಅಣ್ಣ ಅನ್ನೋರು ಇಲ್ಲ ಅಂದರೆ ನಿನ್ನೆ ಯಾರಿಗೋ ಒಬ್ರಿಗೆ ಜೀವ ಹೋಗ್ತಾ ಇತ್ತು. ದುಡ್ಡು ನಮಗೆ 52 ಲಕ್ಷ ಚಿಲ್ಲರೆ ಕೊಡ್ಬೇಕು ಸರ್. ನಾವು ಕೇಳ್ತಾ ಇದ್ರೆ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೊಲ್ಸು ಮಾತುಗಳೆಲ್ಲ ನಮ್ಮನ್ನು ಮಾತಾಡ್ತಾ ಇದ್ದಾರೆ. ಅಲ್ಲಿ ಪೊಲೀಸವ್ರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಒರಿಜಿನಲ್ ಕೊಡ್ರಿ ಡಾಕ್ಯುಮೆಂಟು ಅಂತ ಇದ್ದಾರೆ. ಪೊಲೀಸ್ನವ್ರು ಅಂತಾರೆ ಹೋಗಿ ಕೇಳೋವಾಗೆಲ್ಲ ಈ ಪೊಲೀಸವ್ರನ್ನ ಇವ್ರನ್ನ ಎತ್ಕೊಂಡೋಗಿ ಈ ಬೇವರ್ಸ್ಗಳನ್ನ ಎತ್ಕೊಂಡೋಗಿ ಒಳಗಡೆ ಹಾಕ್ರಿ ಫಸ್ಟು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ನೀವೇ ನೋಡ್ರಿ, ಅವ್ರಿಗೆ ನಿಮ್ಮನ್ನೇ ಹಾಕ್ಬೇಕು ಫಸ್ಟ್ ಒಳಗಡೆ. ಬೇವರ್ಸಿಗಳು ನೀವು ಫಸ್ಟ್ ನಿಮ್ಮನ್ನ ಒಳಗಡೆ. ಅದರಲ್ಲಿ ಒಂದು ಹುಡುಗಿ ಕಡೆ ಬಾಮ್ಮ, ಈ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ಲು ಸರ್. ಈ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ಲು. ಆ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡಿದ್ದಾನಂತೆ. ಬಾರೆ ಹೋಗಿ ನಿನ್ನೆ ಹಿಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲನೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಸರ್. ಸರ್ 450 ಜನ ಇದ್ದಾರೆ ಸರ್. 450 ಜನ ಇದ್ದಾರೆ. ತಿಂಗಳು ಕಟ್ತಾ ಇದ್ದಿದ್ದು 4,32,000 ಕಟ್ತಾ ಇದ್ರಿ. ಇನ್ನ ಇದ್ದಾರೆ ಸರ್, ಇನ್ನ ತುಂಬಾ ಜನ ಇದ್ದಾರೆ. ಮನೆಯಲ್ಲಿ ರಾತ್ರಿ ಜಗಳ. ನಮಗ್ ಮಾತ್ರ ಬರ್ಬೇಕಾಗಿರೋದು 52 ಲಕ್ಷ ಚಿಲ್ಲರೆ ಬರ್ಬೇಕು ಸರ್. ನಮಗ್ ಮಾತ್ರ ನಮ್ಮ ಹತ್ರ ಹಾಕಿರೋರು 18 ಲಕ್ಷ. ಒಬ್ಬೊಬ್ರು 100 ಚೀಟಿ, 120 ಚೀಟಿ, 130 ಚೀಟಿ ಅಂತ ತಗೊಂಡ್ ಬಂದು ಕಟ್ತಾ ಇದ್ರು. ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟೆ ತಗೊಂಡ್ ಬಂದು ಅವ್ರೇನು ಹೇಳಿದ್ರು, ಈ ಅಕ್ಕ ಹತ್ರ ಎತ್ಕೊಂಡೋಗಿ ಕೊಡ್ರಿ, ನಾನು ಅಲ್ಲಿಂದ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ತಗೊಂಡ್ ಹೋಗ್ತಾ ಇದ್ರು. ಏನಮ್ಮ ಮಾತಾಡಿದ್ದೀರಾ? ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ಲಕ್ಷ್ಮಮ್ಮ ಮಾತ್ರ ಇಸ್ಕೊಳ್ರಿ, ನೀವೇನ್ ನಮಗ್ ಕಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಸರ್. ಅವ್ರು ಯಾರು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತಾಡೇ ಇಲ್ಲ ಅಂತ. ವೆಂಕಟೇಶಪ್ಪ ಅಂತ ಗೌರ್ಮೆಂಟ್ ಎಂಪ್ಲಾಯ್ ಅವರು. BMTCಯಲ್ಲಿ ಮಂಡೂರಲ್ಲಿ ಪ್ರೆಸೆಂಟ್ ಅಲ್ಲಿ ಸರ್.